ಅವನಿಗೆ ಆಸನೆ, ಎಲ್ಲಾ ಯೂದ ಜನಾಂಗದ ಕುಲದಗಳು ಅವರೇ ಕಿವಿಗೊಡಿರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗೆ ಇರುವನು. ನೀವೆಲ್ಲವರೆಗೂ ಸಭೆಯ ಸಮಾಸದಲ್ಲಿರ್ತೀರೋ ಅಲ್ಲವರೆಗೂ ಸಭೆಯಲ್ಲಿ ಬರುವ ಆಶೀರ್ವಾದಗಳು ನಿಮ್ಮ ಮೇಲೆ ಬರುವಂತದ್ದಾಗಿದೆ. ಸಭೆಯಲ್ಲಿರುವಂತಹ ಅಭಿಷೇಕ, ದೇವರು ಬರುವ ಆ ಅಭಿಷೇಕ ನಿಮ್ಮ ಮೇಲೆ ಬರುವಂತದ್ದಾಗಿದೆ. ನಾವು ಮುಂದೆ ವಾಕ್ಯದಲ್ಲಿ ನೋಡಿದ್ವಲ್ಲ, ಗುಡಾರದ ಬಳಿಗೆ ಹೋದ ನಂತರ ಯಾರು ದಾವೀದನು ಒಳಗೆ ಹೋದ ನಂತರ ಅಭಿಷೇಕ ಬಂತು ಎಂಬುದಾಗಿ. ಹಲ್ಲೆಲೂಯಾ. ಅಭಿಷೇಕ ನಮ್ಮ ಮೇಲೆ ಇಳಿದು ಬರ್ಬೇಕು. ಪರಲೋಕದ ಮಹತ್ವನ ಕಂಡುಕೊಳ್ಬೇಕು. ಪರಲೋಕದ ಆಶ್ಚರ್ಯ ಕಾರ್ಯಗಳನ್ನು ನಾವು ನೋಡ್ಬೇಕು ಅಂತ ಹೇಳಿದ್ರೆ ದೇವರ ಆಲಯದಲ್ಲಿ ನಾವು ಯಾವಾಗಲೂ ದೇವರ ಸಂಗಡವನ್ನು ನೋಡ್ಬೇಕು. ಅಲ್ಲಿ ಹೇಳ್ತಾನೆ, ಯಾವಾಗಲೂ ನೀವು ಎಲ್ಲವರೆಗೂ ಆತನೊಂದಿಗೆ ನೀವು ಇರ್ತೀರೋ ಅಲ್ಲವರೆಗೂ ಆತನು ನಿಮ್ಮೊಂದಿಗೆ ಇರುತ್ತಾನೆ. ನೀವು ಒಂದು ವೇಳೆ ಕೈ ಬಿಟ್ಟು ನೀವು ಅಗಲಿದರೆ ಆತನು ದೂರ ಆಗ್ತಾನೆ, ನೀವು ದೂರ ಆಗ್ತಾನೆ. ಆಮೇಲೆ ಅಲ್ಲಯ್ಯ, ಒಂದು ನೀವು ಒಂದು ಜಾತ್ರೆಗೆ ಹೋಗಿರಂತ ಇಟ್ಕೊಳ್ರಿ, ಅಥವಾ ಒಂದು ದೊಡ್ಡ ಸಿಟಿಗೆ ನೀವು ಹೋಗಿರಂತ ಇಟ್ಕೊಳ್ರಿ. ಅಲ್ಲಿ ನೀವು ನಿಮ್ಮ ಮಕ್ಕಳೆಲ್ಲರೂ ಹೋಗಿದ್ದೀರಾ. ಸೊ ಅಲ್ಲಿ ನೀವೇನ್ ಮಾಡ್ತೀರಾ? ಅಲ್ಲೇ ಚಿಕ್ಕ ಮಕ್ಕಳು ಇರ್ಬೋದು, ಸ್ವಲ್ಪ ಮಟ್ಟಿಗೆ ಮಿಡಲ್ ಆಗಿರ್ಬೋದು. ಆಗ ನೀವೆಲ್ಲರೂ ಏನ್ ಮಾಡ್ತೀರಾ? ಒಂದು ರೋಡ್, ಒಂದು ಗುಂಪು, ದೊಡ್ಡ ಗುಂಪು ಇದೆ, ಆ ಗುಂಪು ದಾಟಿ ನೀವು ಆ ಕಡೆಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ನಿಮ್ಮ ಮಕ್ಕಳೆಲ್ಲ ಈ ರೀತಿಯಾಗಿ ಜೈಂಟ್ ಹಿಡ್ಕೊಂಡು ಆ ರೋಡ್ ಅನ್ನು ದಾಟ್ತೀರಾ, ಆ ಗುಂಪುಗಳನ್ನು ದಾಟಿ ನೀವು ಹೋಗುವಂತ ಪ್ರಾಂತ್ಯಕ್ಕೆ, ನೀವು ಹೋಗುವಂತ ಸ್ಥಳಕ್ಕೆ ನೀವು ಕೈ ಹಿಡ್ಕೊಂಡೇ ನೀವು ಹೋಗ್ತೀರಾ. ಯಾಕೆ ಹೋಗ್ತೀರಾ? ಕೈ ಬಿಟ್ಬಿಟ್ರೆ ತಪ್ಸ್ಕೊಂಡ್ಬಿಡ್ತಾರೆ. ದೊಡ್ಡ ಗುಂಪು, ಮತ್ತೆ ಆ ಕಡೆ ಹೋದ್ರೆ ಸಿಗೋದಿಲ್ಲ, ಕಾಣೋದಿಲ್ಲ, ಮತ್ತೆ ಎಲ್ಲಿ ಹುಡುಕಬೇಕು ನಾವು? ಅವ್ರು ಸಿಗೋದಿಲ್ಲ ಅಂತೇಳಿ ನೀವು ತಂದೆ ತಾಯಿ ಕೈಗಳನ್ನು ಹಿಡ್ಕೊಂಡೇ ನೀವು ಹೋಗ್ತಾ ಇರ್ತೀರ. ನೀವು ಎಲ್ಲವರೆಗೂ ನಿಮ್ಮ ತಂದೆ ತಾಯಿಗಳಲ್ಲಿ ಕೈ ಹಿಡ್ಕೊಂಡು ನೀವು ಮುಂದೆ ಹೋಗ್ತೀರೋ ಅಲ್ಲಿವರೆಗೂ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗೆ ಇರ್ತಾರೆ, ನೀವು ಅವ್ರ ಜೊತೆಗೆ ಇರ್ತೀರಿ. ಯಾವಾಗ ನಿಮ್ಮ ತಂದೆ ತಾಯಿಗಳನ್ನು ನೀವು ಕೈ ಬಿಡ್ತೀರೋ ಆವಾಗ ನಿಮ್ಮ ತಂದೆನೂ ಬೇರೆ ಆಗ್ತಾನೆ, ತಾಯಿ ಬೇರೆ ಆಗ್ತಾಳೆ, ನೀವು ಬೇರೆ ಆಗ್ತೀರ. ಆಗ ನೀವು ಹುಡುಕಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅಯ್ಯೋ ಅಲ್ಲಿದ್ದಾಳೆ ನನ್ನ ಮಗಳು, ಅಯ್ಯೋ ಇಲ್ಲಿದ್ದ ನನ್ನ ಮಗನು, ಸಿಗಲಿಲ್ಲ ಅಂತೇಳಿ ಲಾಸ್ಟ್ಗೆ ಮೈಕ್ನಲ್ಲಿ ಅನೌನ್ಸ್ಮೆಂಟ್ ಮಾಡ್ಸಕ್ಕೆ ಹೋಗ್ತೀರಾ. ಅದು ಕೆಲಸ ಮಾಡ್ತಾನೆ. ನೀವು ಎಲ್ಲಿವರೆಗೆ ಆತನ ಜೊತೆಗೆ ನೀವು ಇರ್ತೀರೋ ಅಲ್ಲವರೆಗೂ ಆತನು ನಿಮ್ಮೊಂದಿಗೆ ಇರುತ್ತಾನೆ. ನೀವು ಯಾವಾಗ ಆತನನ್ನು ಕೈ ಬಿಡುತ್ತಾರೋ ಆವಾಗ ಆತನು ಕೂಡ ನಿಮ್ಮನ್ನು ಕೈ ಬಿಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೆಲ್ಲವರೆಗೂ ಯೇಸು ಸ್ವಾಮಿ ದೇವರೇ, ನೀ ನನ್ನ ದೇವರು, ನಿನ್ ಜೊತೆಗೆ ನಾನು ಇರ್ತೀನಪ್ಪ ಅಂತೇಳಿ ಯಾವಾಗಲೂ ಆತನ ಹತ್ರ ಸ್ತುತಿ ಆರಾಧನೆಗಳು ಮಾಡುತ್ತಾ, ಕೊಂಡಾಡುತ್ತಾ, ಆತನಿಗೆ ಪ್ರಾರ್ಥನೆ ಮಾಡುತ್ತಾ, ಆತನ ಸಂಪರ್ಕದಲ್ಲಿ, ಆತನ ಒಂದು ಸವಾಸದಲ್ಲಿ ಹೆಚ್ಚು ನೀವು ಯಾವಾಗ ಇರ್ತೀರೋ ಆಗ್ಲೇ ಆತನು ನಿಮ್ಮ ಜೊತೆಯಲ್ಲಿ ಕೂಡ ಆತನು ಸವಾಸ ಮಾಡ್ತಾನೆ. ಆತನು ಕೂಡ ನಿಮ್ಮನ್ನು ಕರೀತಾ ಇದ್ದಾನೆ, ನಿಮ್ಮ ಜೊತೆಗೆ ಬರ್ತಾನೆ. ಆತ ನೀವು ಹೋಗುವ ಕಡೆಗಳೆಲ್ಲ ಬರ್ತಾನೆ, ನೀವು ಕುತ್ಕೊಳ್ಳೋ ಕಡೆಯಲ್ಲಿ ಆತ ಕುತ್ಕೊಳ್ತಾನೆ, ನೀನು ಊಟ ಮಾಡುವಾಗ ನಿನ್ನ ಜೊತೆಗೆ ಇರ್ತಾನೆ, ನೀನು ಮಾತಾಡುವಾಗ ನಿನ್ನ ಜೊತೆಗೆ ಇರ್ತಾನೆ, ಎಲ್ಲಾದ್ರಲ್ಲೂ ನಿನ್ನ ಜೊತೆಗಾರನಾಗಿರುತ್ತಾನೆ. ಯಾಕೆಂದ್ರೆ ನೀನು ಆತನ ಜೊತೆಗೆ ಇದ್ರೆ ಆತ ನಿಮ್ಮ ಜೊತೆಗೆ ಇರುತ್ತಾನೆ. ಒಂದ್ ವೇಳೆ ನೀವು ಆತನನ್ನು ಕೈ ಬಿಡೋದಾದರೆ, ಆತನನ್ನು ನೀವು ದೂರ ಮಾಡ್ಕೊಳ್ಳೋದಾದರೆ ಕರ್ತನು ಕೂಡ ನಿಮ್ಮಿಂದ ದೂರವಾಗುವಂತನಾಗಿದ್ದಾನೆ. ಆವಾಗ ಯಾವಾಗ ನೀವು ದೂರ ಆಗ್ತಿರೋ ಆಗ ಅನೇಕ ಶ್ರಮೆಗಳು ನಿಮ್ಮ ಮಧ್ಯದಲ್ಲಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ, ಅನೇಕ ಕಷ್ಟಗಳು ನಿಮ್ಮ ಮಧ್ಯದಲ್ಲಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ, ಅನೇಕ ಸಮಸ್ಯೆಗಳು ನಿಮ್ಮ ಮಧ್ಯದಲ್ಲಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕಂತಂದ್ರೆ ನಿಮ್ಮ ಜೊತೆಲಿ ಯಾರಿಲ್ಲ? ದೇವರಿಲ್ಲ. ನಿಮ್ಮ ಕುಟುಂಬಗಳಲ್ಲಿ ಒಂದು ಬಾಧ್ಯತೆ ಹೊತ್ತುಕೊಂಡಂತ ತಂದೆ ಇರ್ತಾನೆ, ಬಾಧ್ಯತೆ ಹೊತ್ತುಕೊಂಡ ತಾಯಿ ಇರ್ತಾಳೆ. ಯಾವಾಗ ನಿಮ್ಮ ತಾಯಿ ತಂದೆ ತೀರಿಕೊಂಡು ಹೋದ ನಂತರ ಆ ಮನೆಗೆ ಆಶೀರ್ವಾದ, ಆ ಮನೆಗೆ ಒಂದು ಬಲ, ಆ ಮನೆಗೆ ಒಂದು ಜಯ ಏನಾಗಿದೆ? ಎಲ್ಲ ಕಳೆದು ಹೋಗುವಂತದ್ದಾಗಿದೆ. ಸವಸ ಬಿಟ್ಟು ಹೋಗ್ತಾ ಇದೆ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಯಾರ ಜೊತೆಗೆ ಹೋಗ್ಬೇಕು, ಯಾರ ಜೊತೆಗೆ ಮಾತನಾಡಬೇಕು, ಯಾರ ಜೊತೆ ನಾವಿರ್ಬೇಕು ನಿಮಗೆ ಗೊತ್ತಿಲ್ಲ. ನಿಮ್ಮ ತಂದೆ ತಾಯಿ ಎಲ್ಲರ ಜೊತೆ ಇರುವಂತರಾಗಿದ್ರು, ನಿಮ್ಮ ಕಷ್ಟ ದುಃಖಗಳನ್ನೆಲ್ಲ ಅರಿತಂತರಾಗಿದ್ರು, ನಿಮಗೋಸ್ಕರ ಅವ್ರು ಕಣ್ಣೀರು ಇಡ್ತಾ ಇದ್ರು, ನಿಮಗೋಸ್ಕರ ಅವ್ರು ದುಃಖ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅವರೇ ಇಲ್ಲ. ನಿಮ್ಗೋಸ್ಕರ ಅಳುವವ್ರು ಯಾರು? ನಿಮ್ಗೋಸ್ಕರ ಕರೆಯುವವ್ರು ಯಾರು? ಆವಾಗ ಏನಾಗ್ತದೆ ಅಂದ್ರೆ ಅನೇಕ ಕಷ್ಟಗಳು ನಿಮ್ಮ ಮೇಲೆ ಬೀಳುವಂತದ್ದಾಗಿದೆ, ಅನೇಕ ಶ್ರಮೆಗಳು ನಿಮ್ಮ ಮೇಲೆ ಬರುವಂತದ್ದಾಗಿದೆ. ಆಗ ನೀವೇನಾಗ್ತೀರಾ? ದುಃಖಕರವಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕಾಗ್ತದೆ, ಅಳಬೇಕಾಗ್ತದೆ. ಕೊನೆಯದಾಗಿ ಸಹಾಯ ಸಿಗಲಿಲ್ಲ ಅಂದ್ರೆ ನೀವು ಏನೋ ಒಂದು ಮಾಡ್ಕೊಳ್ತೀರಾ, ಅಥವಾ ಈ ಉಲೋಕ ಬೇಡ, ಈ ದೇಶ ಬೇಡ, ಈ ಜೀವನ ಬೇಡಪ್ಪ ಅಂತೇಳಿ ನೀವು ಬ್ಯಾಸ ಹೊತ್ತು ಕೈ ಬಿಟ್ಟು ಹೋಗ್ತೀರ. ಇಂಥ ಪರಿಸ್ಥಿತಿಗಳು ಬರ್ತವೆ.
ಅದೇ ಕರ್ತನ ಜೊತೆಯಲ್ಲಿ ನೀವು ನಡೆದರೆ ಆತನು ನಿಮ್ಮ ಜೊತೆ ನಡೆಯುವತನಾಗಿದ್ದಾನೆ. ಆತನು ಕೂಡ ನಿಮ್ಮ ಜೊತೆ ನಡೀತಾನೆ. ಆಗ ನೀನು ಹೆಜ್ಜೆಗಳ ಮೇಲೆ ಹೆಜ್ಜೆ ಇಟ್ಟು ಹೋಗುವಾಗ ಆತ ನಿಮ್ಮ ಜೊತೆ ಹೆಜ್ಜೆಗಳ ಮೇಲೆ ಹೆಜ್ಜೆ ಇಟ್ಟು ಬರ್ತಾನೆ. ನಿನಗೆ ಯಾವ ಭಯವೂ ಇರೋದಿಲ್ಲ. ಅದಕ್ಕೆ ಹೇಳ್ತೀನಿ ಎಲ್ಲವರೆಗೂ ನೀವು ಆತನ ಜೊತೆಗಿರ್ತೀರೋ ಅಲ್ಲಿವರೆಗೂ ಆತ ನಿಮ್ಮ ಸಂಗಡ ಬರ್ತಾನೆ. ನೀವು ಒಂದು ವೇಳೆ ಆತನನ್ನು ಬಿಟ್ಟುಕೊಂಡ್ರೆ ಆತನು ಕೂಡ ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತಾನೆ. ನೀವೊಂದು ವಾರ ಪ್ರಾರ್ಥನೆಗೆ ಬಂದಿಲ್ಲ ಅಂದ್ರೆ ಆ ಒಂದು ವಾರ ಯೇಸು ಸ್ವಾಮಿ ಜೊತೆಗೆ ಇರೋದಿಲ್ಲ. ಹಲ್ಲೆಲೂಯಾ. ನೀವೊಂದು ವಾರ ಅಥವಾ ಒಂದು ತಿಂಗಳು ನೀವು ಸೇವೆಗೆ ಹೋಗಿಲ್ಲ, ಪ್ರಾರ್ಥನೆಗೆ ಹೋಗಿಲ್ಲ ಅಂದ್ರೆ ಯೇಸು ಸ್ವಾಮಿ ಕೂಡ ನಿಮ್ಮ ಮುಂದೆ ಒಂದು ತಿಂಗಳು ದೂರ ಇರ್ತಾನೆ. ಯಾಕಂದ್ರೆ ನಿನ್ನ ಕಟ್ಟಾಗಿರ್ತದೆ, ನಿನ್ನ ಸವಾಸ ಏನಾಗಿದೆ, ಕಟ್ಟಾಗಿರ್ತದೆ. ನಮ್ಮ ಮನೆಗೆ ಕರೆಂಟ್ ಬರ್ಬೇಕಂದ್ರೆ ಆ ಮೇನ್ ಕಂಬ ಇದೆ, ಆ ಕಂಬಕ್ಕೆ ಸರ್ವಿಸ್ ಎಳೆದು ಕಲೆಕ್ಷನ್ ಮಾಡಿದ್ರೆ ಅಲ್ಲಿಂದ ಕರೆಕ್ಟ್ ವೈರು ಇಲ್ಲವರೆಗೆ ಕೊಟ್ರೆ ಇಲ್ಲಿ ಕರೆಂಟ್ ಬರ್ತದೆ. ಅಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಕರೆಂಟ್ ಬರ್ತದ. ಅಥವಾ ಒಂದು ವೇಳೆ ಇಲ್ಲಿ ನೀನು ಕಟ್ ಮಾಡಿದ್ರೆ ಇಲ್ಲೇ ನೀನು ಕಟ್ ಮಾಡಿಕೊಂಡ್ರೆ ಏನಾಗತ್ತೆ, ಕರೆಂಟ್ ಹೋಗ್ತದೆ. ಅಲ್ಲಿ ಕಟ್ ಮಾಡ್ಕೊಂಡ್ರೆ ಕರೆಂಟ್ ಹೋಗುತ್ತೆ. ಈ ಬಲ್ಪಿನ ಜಾಗದ ಸ್ಥಳದಲ್ಲಿ ಇದ್ದು ನೀನು ಕಟ್ ಮಾಡಿದ್ರೆ ಕರೆಂಟ್ ಹೋಗ್ತದೆ. ಅದಕ್ಕೇನ್ ಮಾಡ್ಬೇಕು, ಅದು ವೈರ್ ರೇಖ ಹಾಗೇ ಇರಬೇಕು. ಅದು ಜೆಂಟ್ ಎಲ್ಲಿ ಕಟ್ ಆಗಬಾರ್ದು. ಅದು ಕರೆಕ್ಟಾಗಿದ್ರೆ ಅದು ಪಾಸ್ ಆಗ್ತದೆ, ಇದು ಪಾಸ್ ಆಗ್ತದೆ. ಆವಾಗ ಎರಡೂ ಪಾಸ್ ಆದಾಗ ನಮಗೇನಾಗ್ತದೆ, ಬೆಳಕು ಬರ್ತದೆ. ಯೇಸು ಸ್ವಾಮಿ ಕೂಡ ಹಾಗೆ ಪ್ರಿಯರೇ, ಯೇಸು ಸ್ವಾಮಿ ಜೊತೆಯಲ್ಲಿ ನೀನು ಕೈ ಹಾಕಿ ನೀನು ಎಲ್ಲವರೆಗೂ ನಡೀತೀಯೋ ಅಲ್ಲಿವರೆಗೂ ಪರಲೋಕದ ಆಶೀರ್ವಾದ, ಪರಲೋಕದ ಬೆಳಕು ನಿನ್ನನ್ನು, ನಿನ್ನ ಕುಟುಂಬವನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ.